ಕನ್ನಡ ಕ್ಲಿನಿಕ್ಗೆ ಸ್ವಾಗತ. ನಾನು ಈ ಹಿಂದೆ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂತಹ CBC ಬ್ಲಡ್ ರಿಪೋರ್ಟ್ ಮತ್ತು LFT ಬ್ಲಡ್ ರಿಪೋರ್ಟ್ನ ಲಿಪಿಡ್ ಪ್ರೊಫೈಲ್ ಮತ್ತು ಕಂಪ್ಲೀಟ್ ಬ್ಲಡ್ ಪಿಕ್ಚರ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋಂತಹ ವಿಡಿಯೋಗೆ ನಿಮ್ಮಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಆ ವಿಡಿಯೋದ ಕಮೆಂಟ್ಗಳಲ್ಲಿ ನೀವು ತುಂಬಾ ಬ್ಲಡ್ ರಿಪೋರ್ಟ್ಸ್ಗಳನ್ನ ಕಮೆಂಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ನಾನು ಒಂದೊಂದಾಗಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸೀರೀಸ್ನ ನಾನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನೀವು ಎಲ್ಲ ಬ್ಲಡ್ ರಿಪೋರ್ಟ್ ಇಂಟರ್ಪ್ರಿಟೇಷನ್ ವೀಡಿಯೋಸ್ಗಳನ್ನು ನೀವು ಆ ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಆಗಲೇ ಹೇಳಿದ ಥರನೇ ರೀನಲ್ ಫಂಕ್ಷನ್ ಟೆಸ್ಟ್ ಅಥವಾ ಕಿಡ್ನಿ ಫಂಕ್ಷನ್ ಟೆಸ್ಟ್ನ ಕವರ್ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರಿಪೋರ್ಟಲ್ಲಿ ಯಾವೆಲ್ಲ ವ್ಯಾಲ್ಯೂಸ್ಗಳು ಏನನ್ನು ಸೂಚಿಸುತ್ತೆ, ಅದರಲ್ಲಿ ಯಾವುದು ನಾರ್ಮಲ್, ಯಾವುದು ಡೇಂಜರಸ್, ಮತ್ತು ಕಿಡ್ನಿ ಹೆಲ್ತ್ನ ಬಗ್ಗೆ ಈ ರಿಪೋರ್ಟಲ್ಲಿ ನಿಮಗೆ ಏನು ಹೇಳುತ್ತೆ ಅನ್ನೋದನ್ನ ತುಂಬಾ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಎಜುಕೇಷನಲ್ ಪರ್ಪಸ್ಗೆ ಆಗಿರುತ್ತೆ. ಆಲ್ವೇಸ್ ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಡು ನಾಟ್ ಇಂಟರ್ಪ್ರೆಟ್ ಯುವರ್ ಸೆಲ್ಫ್. ನೀವೇ ಏನನ್ನೂ ಡಯಾಗ್ನೋಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಬೇಸಿಕ್ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಅದು ಕೂಡ ಕಾಮನ್ ಪೀಪಲ್ಗೆ. ಇದರಲ್ಲಿ ನಾನು ತುಂಬ ಡೀಪಾಗಿ ಮೆಡಿಕಲ್ ಸೈಂಟಿಫಿಕ್ ಆಗಿ ನಾನೇನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಸೊ ಮೊದಲನೇದಾಗಿ ಕಿಡ್ನಿ ನಮ್ಮ ದೇಹದಲ್ಲಿ ಒಂದು ಸೈಲೆಂಟ್ ವರ್ಕರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇದು ನಮ್ಮ ಬಾಡಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್. ಇದು ನಮ್ಮ ಬ್ಲಡ್ಡನ್ನು ಫಿಲ್ಟರ್ ಮಾಡುತ್ತೆ, ಅದರಲ್ಲಿರೋ ವೇಸ್ಟ್ ಪ್ರಾಡಕ್ಟ್ಸ್ನ ರಿಮೂವ್ ಮಾಡುತ್ತೆ, ವಾಟರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ, ಎಲೆಕ್ಟ್ರೋಲೈಟ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ, ಬ್ಲಡ್ ಪ್ರೆಷರ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಈ ಕಿಡ್ನಿ ಏನಾದರೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಬಾಡಿಯಲ್ಲಿ ತುಂಬಾ ಟಾಕ್ಸಿನ್ಸ್ಗಳೆಲ್ಲ ಬಿಲ್ಡಪ್ ಆಗುತ್ತೆ, ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ಸ್ಗಳು ಸಾಮಾನ್ಯವಾಗಿ ರೀನಲ್ ಫಂಕ್ಷನ್ ಟೆಸ್ಟ್ ಅಥವಾ ಕಿಡ್ನಿ ಫಂಕ್ಷನ್ ಟೆಸ್ಟ್ನ ಅಡ್ವೈಸ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದರೆ ಮೋಸ್ಟ್ ಕಾಮನ್ ಆಗಿ ಡಯಾಬಿಟಿಸ್ ಇದ್ದಾಗ, ಸೊ ದ್ಯಾಟ್ ಡಯಾಬಿಟಿಕ್ ನೆಫ್ರೋಪ್ಯಾಟಿ ಆಗುವಂಥ ಚಾನ್ಸಸ್ ಇರೋದ್ರಿಂದ ಅವರಿಗೆ ಈ RFTನ ಟೆಸ್ಟ್ನ ಮಾಡಿಸ್ತಾ ಇರ್ತಾರೆ. ಸೊ ಸ್ವೆಲ್ಲಿಂಗ್ ಇದ್ದಾಗ, BP ಇದ್ದಾಗ, ಯೂರಿನ್ ಪ್ರಾಬ್ಲಮ್ಸ್ ಇದ್ದಾಗ, ಮತ್ತು ಕಿಡ್ನಿ ಸ್ಟೋನ್ ಸಸ್ಪಿಷನ್ ಇದ್ದಾಗ, ಹಾಗೆಯೇ ಜನರಲ್ ಹೆಲ್ತ್ ಚೆಕಪ್ನಲ್ಲಿ ಕೂಡ ಈ RFTನ ಮಾಡ್ತೀವಿ. ಸೊ ಮೊದಲೇದಾಗಿ ಈ ರಿಪೋರ್ಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ನ ಮಾಡ್ತೀನಿ. ಸೊ ಬೇಸಿಕ್ಕಾಗಿ ಸೊ ಯೂಶಲಿ ನೀವು ನಿಮ್ಮ ರಿಪೋರ್ಟ್ಗಳಲ್ಲಿ ನಾನು ಹಳೆ ವೀಡಿಯೋಸ್ಗಳಲ್ಲೂ ಹೇಳಿದಾಗೆ, ಸೊ ಮೊದಲು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದರೆ ಇದು ರಿಪೋರ್ಟ್ ನಿಮ್ಮದೇನಾ. ಸೊ ಆಲ್ವೇಸ್ ಚೆಕ್ ಯುವರ್ ನೇಮ್, ಜೆಂಡರ್, ಏಜ್, ಡೇಟ್ ಆಫ್ ಬರ್ತ್, ಇದೆಲ್ಲ ನಿಮಗೆ ಮ್ಯಾಚ್ ಆಗ್ತಾ ಇದೆನಾ ಅಂತ ಫಸ್ಟ್ ಕನ್ಫರ್ಮ್ ಮಾಡಿ. ಸೊ ನೆಕ್ಸ್ಟ್ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಈ ರಿಪೋರ್ಟ್ ನಾನು ಒಂದು ಎಕ್ಸಾಂಪಲ್ಗೋಸ್ಕರ ತೊಗೊಂಡಿರೋದು. ಸೊ ಇಟ್ ಈಸ್ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ. ಸೊ ಈ ರಿಪೋರ್ಟ್ನ ನೀವು ನೋಡಿದಾಗ ಇಲ್ಲಿ ಯಾವೆಲ್ಲ ಪ್ಯಾರಾಮೀಟರ್ಸ್ ಅದರ ಹೆಸರಿದೆ, ಸೊ ಹಾಗೆಯೇ ಇಲ್ಲಿ ಅದರ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಇದೆ, ಮತ್ತು ಇದರಲ್ಲಿ ಯೂನಿಟ್ ಇದೆ, ಮತ್ತು ಲಾಸ್ಟ್ಗೆ ರೆಫರೆನ್ಸ್ ರೇಂಜ್ ಅಥವಾ ನಾರ್ಮಲ್ ರೇಂಜನ್ನು ಕೊಟ್ಟಿರ್ತಾರೆ. ಸೊ ಈ ರೆಫರೆನ್ಸ್ ರೇಂಜ್, ನಾರ್ಮಲ್ ರೇಂಜನ್ನು ಮತ್ತು ನಿಮ್ಮ ಆ್ಯಕ್ಚುಯಲ್ ವ್ಯಾಲ್ಯೂನ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಹೆಚ್ಚಾಗಿದೆ, ಯಾವುದು ಕಡಿಮೆ ಆಗಿದೆ ಅಂತ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಈ ಯೂಶಲಿ ಕಂಪ್ಯೂಟರ್ ಜನರೇಟೆಡ್ ರಿಪೋರ್ಟ್ಸ್ಗಳಲ್ಲಿ ಇತ್ತೀಚೆಗೆ ಈ ರಿಪೋರ್ಟ್ಸ್ಗಳೇನಾದರೂ ಅಬ್ನಾರ್ಮಲ್ ಆಗಿದ್ದಾಗ ಅದನ್ನು ಬೋಲ್ಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇದು ವಿಟಮಿನ್ D ರಿಪೋರ್ಟ್ ಆಗಿದೆ. ಸೊ ಇದರಲ್ಲಿ ನೀವು ನೋಡ್ಬೋದು ನಮ್ಮ ಆ್ಯಕ್ಚುಯಲ್ ವ್ಯಾಲ್ಯೂ ಬಂದುಬಿಟ್ಟು 25.1 ಇದೆ. ಸೊ ಇದು ರೆಫರೆನ್ಸ್ ರೇಂಜ್ಗಿಂತನೂ ಕಡಿಮೆ ಇರೋದ್ರಿಂದ ಇದನ್ನು ಬೋಲ್ಡ್ ಮಾಡಿದ್ದಾರೆ. ಸೊ ಯೂಶಲಿ ಈ ರೀತಿ ಅಬ್ನಾರ್ಮಲ್ ಪ್ಯಾರಾಮೀಟರ್ಸ್ನ ಇಲ್ಲಿ ಬೋಲ್ಡ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇದರಲ್ಲಿ ಇವಾಗ ಒಂದೊಂದಾಗಿಯೇ ಈ ಬ್ಲಡ್ ರಿಪೋರ್ಟ್ಸ್ಗಳ ವ್ಯಾಲ್ಯೂಸ್ಗಳು ಏನು ಸೂಚಿಸುತ್ತೆ ಅಂತ ನೋಡೋಣ. ಸೊ ಮೊದಲೇದಾಗಿ ಬ್ಲಡ್ ಯೂರಿಯಾ ನೈಟ್ರೋಜನ್. ಸೊ ಈ ಬ್ಲಡ್ ಯೂರಿಯಾ ನೈಟ್ರೋಜನ್ ನಮ್ಮ ವ್ಯಾಲ್ಯೂಯಲ್ಲಿ 33 mg/dl ಇದೆ. ನಾರ್ಮಲ್ ರೇಂಜ್ 19 to 44.1. ಇದು ನಮ್ಮ ಜೆಂಡರ್, ಏಜ್ ಎಲ್ಲದರ ಮೇಲೆ ಕೂಡ ವೇರಿ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಈ ಬ್ಲಡ್ ಯೂರಿಯಾ ನೈಟ್ರೋಜನ್ ಏನು ಅಂತ ಹೇಳಿದರೆ, ಸೊ ಮೊದಲೇದಾಗಿ ಈ ಬ್ಲಡ್ ಯೂರಿಯಾ ಅಂದರೆ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಮೆಟಬಾಲಿಸಮಿಂದ ಪ್ರೊಡ್ಯೂಸ್ ಆಗುವಂಥ ಒಂದು ವೇಸ್ಟ್ ಪ್ರಾಡಕ್ಟ್. ಸೊ ಕಿಡ್ನಿ ಇದನ್ನು ನಮ್ಮ ಯೂರಿನ್ನ ಮೂಲಕ ಹೊರಗೆ ಹಾಕುತ್ತೆ. ಆದರೆ ಈ ಯೂರಿಯಾ ಹೆಚ್ಚಾಗಿದೆ ನಮ್ಮ ಬಾಡಿಯಲ್ಲಿ ಅಂತ ಹೇಳಿದರೆ ಅದು ಡಿಹೈಡ್ರೇಷನಿಂದ, ಕಿಡ್ನಿ ಡಿಸ್ಫಂಕ್ಷನ್ ಆಗಿರ್ಬೋದು, ಎಕ್ಸೆಸಿವ್ ಪ್ರೋಟೀನ್ ಇಂಟೇಕ್ ನಾವು ಮಾಡ್ತಾ ಇರ್ಬೋದು, ಹಾಗೆಯೇ ಸಿವಿಯರ್ ಇನ್ಫೆಕ್ಷನ್, ಈ ರೀತಿ ಕೇಸಸ್ಗಳಲ್ಲಿ ನಮ್ಮ ಬ್ಲಡ್ ಯೂರಿಯಾ ನೈಟ್ರೋಜನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ನಮ್ಮ ನಾರ್ಮಲ್ ಕಿಡ್ನಿ ಏನು ಮಾಡುತ್ತೆ, ಈ ಬ್ಲಡ್ ಯೂರಿಯಾ ಏನೆಲ್ಲ ಪ್ರೊಡ್ಯೂಸ್ ಆಗುತ್ತೋ ಅದನ್ನು ನಮ್ಮ ಬ್ಲಡ್ಡಿಂದ ಹೊರಗಡೆ ಯೂರಿನ್ ಮೂಲಕ ಹಾಕುತ್ತೆ. ಸೊ ಯಾವಾಗ ನಮ್ಮ ಕಿಡ್ನಿ ಫಂಕ್ಷನ್ನ ಮಾಡಲ್ವೋ ಆಗ ಯೂರಿಯಾ ಏನಿರುತ್ತೆ ನಮ್ಮ ದೇಹದಿಂದ ಹೊರಗೆ ಹೋಗಲ್ಲ, ನಮ್ಮ ಬ್ಲಡ್ಡಲ್ಲಿ ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಈ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಈ ವ್ಯಾಲ್ಯೂನ ನೋಡಿ ಫಿಸಿಷಿಯನ್ಸು ಡಿಸೈಡ್ ಮಾಡ್ತಾರೆ ಏನಂದರೆ, ಓಕೆ ಯೂರಿಯಾನ ನಮ್ಮ ಕಿಡ್ನಿ ನಾರ್ಮಲ್ ಆಗಿ ಹೊರಗೆ ಹಾಕೋ ಥರನೇ ಹಾಕ್ತಾ ಇದೆನಾ, ಹಾಗಾದರೆ ನಮ್ಮ ಕಿಡ್ನಿ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಸೊ ಇಲ್ಲ ಸರ್, ಇದು ಹೊರಗೆ ಹಾಕ್ತಾ ಇಲ್ಲ, ನಮ್ಮ ಬ್ಲಡ್ಡಲ್ಲೇ ತುಂಬ ಯೂರಿನ್
ಇದೆ ಅಂತ ಹೇಳಿದರೆ ಓಕೆ, ನಮ್ಮ ಕಿಡ್ನಿ ಈ ಯೂರಿನ್ನ ಫಿಲ್ಟರ್ ಮಾಡಿ ಹೊರಗೆ ಹಾಕ್ತಾ ಇಲ್ಲ ಅಂತ ಅರ್ಥ. ಸೊ ಅವರು ಅವಾಗ ಡಯಾಗ್ನೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಏನು ಪ್ರಾಬ್ಲಮ್ ಅಂತ. ಸೊ ಈ ಯೂರಿಯಾ ಮಾತ್ರ ನೋಡಿಬಿಟ್ಟು ನಾವು ಕಿಡ್ನಿ ಡಿಸೀಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇದನ್ನು ಕ್ರಿಯಾಟಿನಿನ್ ಮತ್ತು EGFR ಅನ್ನೋ ಪ್ಯಾರಾಮೀಟರ್ಸ್ಗಳೇನಿದೆ ಅಲ್ಲ, ಅದ್ರ ಜೊತೆ ಕಂಬೈನ್ ಮಾಡಿದಾಗ ಕ್ಲಿನಿಕಲ್ ಇಂಟರ್ಪ್ರಿಟೇಷನ್ಗೆ ಸಹಾಯ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ಕ್ರಿಯಾಟಿನಿನ್. ಸೊ ಈ ಕ್ರಿಯಾಟಿನಿನ್ ಅನ್ನೋದು ನಮ್ಮ ಮಸಲ್ನಲ್ಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂಥ ವೇಸ್ಟ್ ಪ್ರಾಡಕ್ಟ್. ಸೊ ಹೆಲ್ದಿ ಕಿಡ್ನಿ ಇದನ್ನು ಬ್ಲಡ್ಡಿಂದ ಫಿಲ್ಟರ್ ಮಾಡಿಬಿಟ್ಟು ಯೂರಿನ್ನ ಮೂಲಕ ಹೊರಗೆ ಹಾಕುತ್ತೆ. ಈ ಕ್ರಿಯಾಟಿನಿನ್ ಏನಾದರೂ ನಮ್ಮ ಬ್ಲಡ್ಡಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಈ ಕಿಡ್ನಿ ಫಿಲ್ಟರಿಂಗ್ ಕೆಪಾಸಿಟಿ ಏನಾಗಿದೆ ಅದು ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಸೊ ಈ ಕಿಡ್ನಿ ಇಂಜುರಿ ಆಗಿರ್ಬೋದು ಅಥವಾ ಸಿವಿಯರ್ ಡಿಹೈಡ್ರೇಷನಿಂದ ಈ ಕಂಡೀಷನ್ ಆಗಿರ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮಸಲ್ನಲ್ಲಿ ಈ ಕ್ರಿಯಾಟಿನಿನ್ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂಥ ಒಂದು ವೇಸ್ಟ್ ಪ್ರಾಡಕ್ಟ್. ಸೊ ಈ ವೇಸ್ಟ್ ಪ್ರಾಡಕ್ಟ್ನ ಯೂಶಲಿ ನಮ್ಮ ಕಿಡ್ನಿ ಏನಾಗುತ್ತೆ ಹೊರಗಡೆ ಹಾಕ್ತಾ ಇರುತ್ತೆ ಯೂರಿನ ಮೂಲಕ. ಸೊ ಯಾವಾಗ ನಮ್ಮ ಕಿಡ್ನಿಗೆ ತೊಂದರೆ ಆಗಿ ಇದನ್ನು ಹೊರಗೆ ಹಾಕೋಕ್ಕಾಗಲ್ವೋ ಅದು ಬ್ಲಡ್ನಲ್ಲೇ ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗೆಲ್ಲ ಈ ಕ್ರಿಯಾಟಿನಿನ್ನ ವ್ಯಾಲ್ಯೂ ನಮ್ಮ ರಕ್ತದಲ್ಲಿ ಹೆಚ್ಚಾಗ್ತಾ ಇದೆಯೋ, ಸೊ ಅದರ ಅರ್ಥ ನಮ್ಮ ಕಿಡ್ನಿ ಇದನ್ನು ರಕ್ತದಿಂದ ಹೊರಗೆ ಹಾಕ್ತಾ ಇಲ್ಲ ಅಂತ ಅರ್ಥ. ಸೊ ಡಾಕ್ಟರ್ಸ್ಗಳು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಸೆಸ್ ಮಾಡುವಾಗ ಕ್ರಿಯಾಟಿನ್ನ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ನ ಮಾಡ್ತಾರೆ. ನೆಕ್ಸ್ಟ್ ವ್ಯಾಲ್ಯೂ ಬಂದುಬಿಟ್ಟು EGFR ಅನ್ನೋದು ಈ ರಿಪೋರ್ಟಲ್ಲಿ 124 ಅಂತ ಇದೆ. ಸೊ ಇದು ಕಿಡ್ನಿ ಎಷ್ಟು ಚೆನ್ನಾಗಿ ಫಿಲ್ಟರ್ ಮಾಡ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ EGFR ಅಂತ ಹೇಳಿದರೆ ಎಸ್ಟಿಮೇಟೆಡ್ ಗ್ಲೊಮರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ಅರ್ಥ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ, ಸೊ ಕಿಡ್ನಿ 1 ನಿಮಿಷಕ್ಕೆ ಎಷ್ಟು ಬ್ಲಡ್ನ ಫಿಲ್ಟರ್ ಮಾಡುತ್ತೆ ಅನ್ನೋದನ್ನ ಇದು ಎಸ್ಟಿಮೇಟ್ ಮಾಡುತ್ತೆ. ಸೊ ಇದರ ನಾರ್ಮಲ್ ವ್ಯಾಲ್ಯೂಸ್ಗಳು ಈ ಕಡೆ ಇಂಡಿಕೇಟ್ ಮಾಡಿದ್ದಾರೆ. ಸೊ ಈ EGFR ವ್ಯಾಲ್ಯೂಸ್ಗಳು ನಾನು ಆಗಲೇ ಹೇಳಿದಾಗೆ ನಮ್ಮ ಕಿಡ್ನಿ 1 ನಿಮಿಷಕ್ಕೆ ನಮ್ಮಲ್ಲಿರುವಂತಹ ಎಷ್ಟು ಬ್ಲಡ್ಡನ್ನು ಫಿಲ್ಟರ್ ಮಾಡುತ್ತೆ, ಅಂದರೆ ನಮ್ಮ ಕಿಡ್ನಿ ಎಷ್ಟು ಪರಿಣಾಮಕಾರಿಯಾಗಿ ನಮ್ಮ ಬ್ಲಡ್ಡನ್ನು ಫಿಲ್ಟರ್ ಮಾಡ್ತಾ ಇದೆ ಅನ್ನೋದನ್ನು ಈ ಲೆವೆಲ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ಇದೇನಾದರೂ 90 ಮೇಲೆ ಇದ್ದರೆ ನಾರ್ಮಲ್, 60 to 89 ಇದ್ದರೆ ಮೈಲ್ಡ್ ಆಗಿ ಡಿಕ್ರೀಸ್ ಆಗಿದೆ. ಸೊ ನಮ್ಮ ಬಾಡಿ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ, 90 ml ಅಷ್ಟು ಬ್ಲಡ್ಡನ್ನು ಇದು 1 ನಿಮಿಷಕ್ಕೆ ನಮ್ಮ ಬಾಡಿ ಫಿಲ್ಟರ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದರ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅರ್ಥ ಅಲ್ವಾ. ಸೊ ಅದೇನಾದರೂ ನಮ್ಮ ಬಾಡಿ 60 to 90 ml ಪ್ರತಿ ನಿಮಿಷಕ್ಕೆ ಫಿಲ್ಟರ್ ಮಾಡುತ್ತೆ ಅಂತ ಹೇಳಿದರೆ ಕೆಪಾಸಿಟಿ ಕಡಿಮೆ ಆಯಿತು. ಸೊ ಅದೇ ರೀತಿ 60 ಮಾಡ್ತಾ ಇದೆ ಅಂತ ಹೇಳಿದರೆ ಕಿಡ್ನಿ ಡಿಸೀಸ್ ಅನ್ನೋದು ಸಸ್ಪಿಷನ್ ಬರುತ್ತೆ. ಹಾಗೆ ಏನಾದರೂ 15 ml ಕಡಿಮೆ ಫಿಲ್ಟರ್ ಮಾಡ್ತಾ ಇದೆ ನಮ್ಮ ಕಿಡ್ನಿ ಪ್ರತಿ ನಿಮಿಷಕ್ಕೆ ಅಂತ ಹೇಳಿದರೆ, ಸೊ ಸಿವಿಯರ್ ಆಗಿ ಏನೋ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಈ ರೀತಿ ಸಿವಿಯರ್ ಕಂಡೀಷನ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಸೊ ಅದನ್ನು ಡಾಕ್ಟರ್ಸ್ಗಳು ಬೇರೆ ಬೇರೆ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನ ಮಾಡಿ ನಿಮಗೆ ಫೈನಲ್ ಆಗಿ ಹೇಳ್ತಾರೆ. ಸೊ ನೆಕ್ಸ್ಟ್ ಟೆಸ್ಟ್ ಬಂದುಬಿಟ್ಟು ಬ್ಲಡ್ ಯೂರಿಯಾ ನೈಟ್ರೋಜನ್ ಮತ್ತು ಕ್ರಿಯಾಟಿನಿನ್ ರೇಷಿಯೋ. ಸೊ ಈ ಬ್ಲಡ್ ಯೂರಿಯಾ ನೈಟ್ರೋಜನ್ ಮತ್ತು ಕ್ರಿಯಾಟಿನಿನ್ ರೇಷಿಯೋ ಡಾಕ್ಟರ್ಸ್ಗೆ ಡಿಹೈಡ್ರೇಷನ್ ಇದೆಯಾ ಅಥವಾ ಕಿಡ್ನಿ ಇಶ್ಯೂ ಇದೆಯಾ ಅನ್ನೋದನ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡುವಂತಹ ಪ್ಯಾರಾಮೀಟರ್. ಸೊ ಇದರ ರೇಷಿಯೋ ಏನಾದರೂ ಕೆಲವೊಮ್ಮೆ ಹೈ ಇದ್ದಾಗ, ಸೊ ಅದು ಡಿಹೈಡ್ರೇಷನಿಂದ, GI ಬ್ಲೀಡಿಂಗಿಂದ, ಹೈ ಪ್ರೋಟೀನ್ ಡಯಟಿಂದ ಆಗಿರ್ಬೋದು. ಸೊ ಈ ರಿಪೋರ್ಟಲ್ಲಿ ನಾವು ನೋಡೋ ಥರ ಇದು ನಾರ್ಮಲ್ ರೇಂಜಲ್ಲೇ ಇದೆ. ಬ್ಲಡ್ ಏನಿದು BUN ಮತ್ತು ಕ್ರಿಯಾಟಿನಿನ್ ರೇಷಿಯೋ ನಾರ್ಮಲ್ ರೇಂಜಲ್ಲೇ ಇದೆ. ಸೊ ಇದು ಕ್ಲಿನಿಕಲ್ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ ನಾವು ನೋಡೋದಾದರೆ ದಟ್ ಈಸ್ ಯೂರಿಕ್ ಆ್ಯಸಿಡ್. ಸೊ ಈ ಯೂರಿಕ್ ಆ್ಯಸಿಡು ನಾರ್ಮಲ್ ರೇಂಜ್ ಒಳಗೆ ಇದೆ ಈ ರಿಪೋರ್ಟಲ್ಲಿ, ಬಟ್ ಸ್ಲೈಟ್ಲಿ ಹೈಯರ್ ಸೈಡಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಈ ಯೂರಿಕ್ ಆ್ಯಸಿಡ್ ಏನಾದರೂ ನಮ್ಮ ಬ್ಲಡ್ಡಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದರೆ ಗೌಟ್ ಮತ್ತು ಜಾಯಿಂಟ್ ಪೇನ್ಸ್ ಆಗ್ತಾಯಿದೆ ಮತ್ತು ಕಿಡ್ನಿ ಸ್ಟೋನ್ಸ್ ಆಗುವಂಥ ಚಾನ್ಸಸ್ಗಳು ತುಂಬ ಹೆಚ್ಚಿರುತ್ತೆ. ಸೊ ಯೂರಿಕ್ ಆ್ಯಸಿಡ್ನ ಕಂಟ್ರೋಲ್ ಮಾಡೋದಕ್ಕಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಹೆಚ್ಚು ನೀರನ್ನ ಸೇವಿಸಬೇಕು, ಶುಗರಿ ಡ್ರಿಂಕ್ಸ್ನ ಅವಾಯ್ಡ್ ಮಾಡಬೇಕು, ಎಕ್ಸಸ್ ರೆಡ್ ಮೀಟ್ ಅಥವಾ ಮಾಂಸನ ಕಡಿಮೆ ಮಾಡಬೇಕು ಮತ್ತು ವೇಟ್ ಕಂಟ್ರೋಲ್ನ ಮಾಡಬೇಕಾಗುತ್ತೆ. ಆಗ ನಮ್ಮ ಯೂರಿಕ್ ಆ್ಯಸಿಡ್ ಲೆವೆಲ್ಸು ನಾರ್ಮಲ್ ರೇಂಜ್ ಒಳಗಡೆ ನಾವು ಮೇಂಟೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ನ ನಾವು ನೋಡಿದಾಗ ಎಲೆಕ್ಟ್ರೋಲೈಟ್ಸ್ಗಳಿವೆ, ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರೈಡ್, ಈ ರೀತಿ. ಸೊ ಇವೆಲ್ಲ ಮಿನರಲ್ಸ್ ನಮ್ಮ ಬಾಡಿಯ ಒಂದು ಫಂಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಪೊಟ್ಯಾಷಿಯಮ್ ಇಂಬ್ಯಾಲೆನ್ಸ್ ಏನಾದರೂ ಆದರೆ ತುಂಬಾ ಡೇಂಜರಸ್, ಯಾಕಂದರೆ ನಮ್ಮ ಹಾರ್ಟ್ನ ರಿದಮ್ ಏನಿದೆ ಅಲ್ವಾ, ಅದು ಪೊಟ್ಯಾಷಿಯಮ್ ರೆಗ್ಯುಲೇಟ್ ಮಾಡುತ್ತೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಸೋಡಿಯಂ
ಬ್ಯಾಲೆನ್ಸ್ ಕೂಡ ನಾವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಇವೆಲ್ಲ ಕೂಡ ಏನಾದರೂ ಇಂಬ್ಯಾಲೆನ್ಸ್, ಫಾರ್ ಎಕ್ಸಾಂಪಲ್ ಸೋಡಿಯಂ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದರೆ ವೀಕ್ನೆಸ್ ಆಗಿರ್ಬೋದು, ಕನ್ಫ್ಯೂಷನ್, ಮತ್ತು ಬ್ರೈನಿನ ಸಿಮ್ಟಮ್ಸ್ ಈ ರೀತಿ ಅಂತ ಕೊಡ್ಬೋದು. ಸೊ ಹೆಲ್ತಿ ಕಿಡ್ನಿ ಮತ್ತು ಈ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಯಾವುದಾದ್ರೂ ಎಲೆಕ್ಟ್ರೋಲೈಟ್ಸ್ ಇಲ್ಲೇನು ನೋಡ್ತಾ ಇದ್ದೀರಲ್ವ ನೀವು, ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರೈಡ್, ಇವು ಯಾವುದ್ರಲ್ಲಾದರೂ ಇಂಬ್ಯಾಲೆನ್ಸ್ ಆದಾಗ ಡಾಕ್ಟರ್ಸ್ಗಳಿಗೆ ಗೊತ್ತಾಗುತ್ತೆ ನಮ್ಮ ಕಿಡ್ನಿ ಅದರ ಫಂಕ್ಷನನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ನ ಅದು ನೀಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಸೊ ಅದು ಅವರಿಗೆ ಡಯಾಗ್ನೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಸೊ ಏನು ತೊಂದರೆ ಆಗಿದೆ ಅಂತ. ಸೊ ಲಾಸ್ಟ್ ಬಂದುಬಿಟ್ಟು ಕ್ಯಾಲ್ಶಿಯಮ್ ಮತ್ತು ಫಾಸ್ಫರಸ್. ಈ ಕ್ಯಾಲ್ಶಿಯಮ್ ಮತ್ತು ಫಾಸ್ಫರಸ್ ಏನಿದೆ ಅಲ್ವಾ, ಸೊ ಇವು ಕೂಡ ಕಿಡ್ನಿ ಜೊತೆಗೆ ಇಂಡೈರೆಕ್ಟ್ಲಿ ರಿಲೇಟೆಡ್. ಸೊ ಅಡ್ವಾನ್ಸ್ ಕಿಡ್ನಿ ಡಿಸೀಸ್ಗಳಲ್ಲಿ ಇವುಗಳು ತುಂಬಾ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ರಿಪೋರ್ಟ್ನಲ್ಲಿ 2 ವ್ಯಾಲ್ಯೂಸ್ಗಳು ಕೂಡ ನಾರ್ಮಲ್ ಆಗಿದೆ, ಬಟ್ ಇದೆರಡೂ ಕೂಡ ಡಾಕ್ಟರ್ಸ್ಗೆ ಡಯಾಗ್ನೋಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಮತ್ತು ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕ್ಕಾಗಿ ನೀವು ಈ ಕಿಡ್ನಿ ಫಂಕ್ಷನ್ ಟೆಸ್ಟ್ ರಿಪೋರ್ಟ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದೀರಾ. ಸೊ ಒಟ್ಟಿನಲ್ಲಿ ಈ ಕಿಡ್ನಿ ಫಂಕ್ಷನ್ ಟೆಸ್ಟ್ ಏನಿದೆ ಇದು ರಿಪೋರ್ಟ್ ಹೆಲ್ದಿಯಾಗಿದೆ ಅಂತಲೇ ಇಂಡಿಕೇಟ್ ಮಾಡ್ತಾ ಇದೆ. ಆದರೆ ರಿಮೆಂಬರ್, ಒನ್ ರಿಪೋರ್ಟ್, ದಿಸ್ ಇಸ್ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್. ಸೊ ಎಲ್ಲ ಒಂದು ರಿಪೋರ್ಟ್ಸ್ಗಳನ್ನ ನೀವೇ ಓದಿ ಅರ್ಥ ಮಾಡ್ಕೊಳ್ಳೋದು ತಪ್ಪು. ಸೊ ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ಗೆ ನಾನು ತುಂಬಾ ಟಾಪ್ ಲೆವೆಲಲ್ಲಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನು ನೀವು ಜಸ್ಟ್ ಎಜುಕೇಷ್ನಲ್ ಪರ್ಪಸ್ಗೆ ಅಂತಲೇ ಕನ್ಸಿಡರ್ ಮಾಡಿ. ಆಲ್ವೇಸ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ನಿಮ್ಗೆ ಏನಾಗಿದೆ ಅಂತ ಕನ್ಫರ್ಮ್ನ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ, ಇದನ್ನು ಶೇರ್ ಮಾಡಿ. ಸೊ ನಿಮಗೆ ಇದೇ ರೀತಿ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಾಗಿದೆ ಅಂತ ಹೇಳಿದರೆ ಅದನ್ನು ನೀವು ಕಮೆಂಟ್ಸಲ್ಲಿ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.